ಏನು ಡ್ಯಾಡ್, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಿ? ಮನೆ ಒಳಗೆ ಮಾತಾಡ್ಬೋದಾಗಿತ್ತಲ್ವಾ? ಎಲ್ಲರ ಮುಂದೆ ಮಾತಾಡೋಕ್ಕಾಗದಿರೋ ಎಷ್ಟೋ ವಿಚಾರ ಇರುತ್ತಪ್ಪ. ಧರ್ಮ ಸೂಕ್ಷ್ಮಗಳು ಅಂತಾರಲ್ಲ ಹಾಗೆ. ನನಗೆ ಗೊತ್ತು ಡ್ಯಾಡ್, ಮಮ್ಮಿ ಮುಂದೆ ಇದೆಲ್ಲ ಮಾತಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ತಾನೆ. ನನಗೂ ಹಾಗನ್ನಿಸ್ತು. ಅಲ್ಲ ಡ್ಯಾಡ್, ನಮ್ಮಿಬ್ಬರಿಗಿಂತ ಅವ್ರ ತವ್ರ ಮನೆ ಸಂಬಂಧ ಅವ್ರಿಗೆ ಹೆಚ್ಚು ತಾನೆ. ನಮಗೇನು ಡ್ಯಾಡ್, ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅಲ್ವಾ? ಎಸ್, ಯು ಆರ್ ರೈಟ್. ಅದೇನ ಹೇಳ್ತಾರಲ್ಲ, ಬೆರಳಿಗೆ ಬೆರಳು ಅಡ್ಡ ಅಂತ, ಹಾಗೆ. ಸದ್ಯ ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಅದೇ ಸಂತೋಷ. ಡ್ಯಾಡ್, ಮಮ್ಮಿ ಹತ್ರ ನೀವೇ ಹೋಗಿ ಮಾತಾಡ್ತೀರಾ? ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ವಾಟ್ ಯು ಮೀನ್ ಡ್ಯಾಡ್? ನನ್ನ ಕೆರಿಯರ್ ಮುಖ್ಯ ಅಂತ ನಿಮಗೆ ಅನ್ನಿಸ್ತಾನೆ ಇಲ್ವಾ? ನಾವು ಎಲ್ಲಿರ್ತೀವಿ ಅಲ್ಲೇ ಇರಬೇಕಾ? ನಿಂತು ನೀರು ಥರ ನಾವು ಬೆಳೆಯೋದು ಬೇಡವಾ? ನದಿ ಥರ ಹರಿಯೋದು ಬೇಡವಾ? ಹರಡ್ಕೊತ ಹೋಗೋದು ಬೇಡವಾ? ಅಲ್ಲೇ ನೀನು ಎಡುತ್ತಾ ಇರೋದು. ನೀನು ಹರಿಬೇಕು, ದೊಡ್ಡ ಜೀವ ನದಿಯಾಗಿ ಹರಿಬೇಕು. ದೊಡ್ಡ ನದಿಯಾಗಿ, ಎಲ್ಲೋ ಸಣ್ಣ ನದಿಯಾಗಿ ಮಳೆಗಾಲದಲ್ಲಿ ತುಂಬಿ ಹರ್ಕೊಂಡು ಬೇಸಿಗೆಯಲ್ಲಿ ಬತ್ತಿ ಹೋಗುವಂತ ನದಿ ನೀನಾಗಬಾರ್ದು. ಅಂತ ಜೀವನದಿ ನೀನಾಗಬೇಕು ಅಂದ್ರೆ ಅದರಲ್ಲಿ ನೀರು ಹಣಿಸೋ ಜಲಬಂಡೆಗಳಿರ್ಬೇಕು. ಡ್ಯಾಡ್, ಯಾಕೋ ಕಾವ್ಯ ಜಾಸ್ತಿ ಆಯ್ತು ನಮ್ಮಿಬ್ರದು. ಸ್ವಲ್ಪ ಅರ್ಥ ಆಗೋವಾಗ ಮಾತಾಡ್ಕೊಳ್ಳೋಣ. ಈಗ ನೀವೇನು ಹೇಳಬೇಕು ಅಂತ ಇದ್ದೀರಾ? ಸಿದ್ಧಿರಾಜ್, ನಾನು ಹೇಳೋದಿಷ್ಟೇ, ನಮ್ಮಿಬ್ಬರದ್ದು ದೃಷ್ಟಿ ವಿಚಾರ ಎರಡೂ ಒಂದೇ. ಆದರೆ ನಾವು ಆಲೋಚನೆ ಮಾಡ್ತಾ ಇದ್ದೇವಲ್ಲ ರೀತಿ, ಅದು ಬೇರೆಯಾಗಿದೆ ಅಷ್ಟೇ. ವಾಟ್ ಯು ಮೀನ್ ಡ್ಯಾಡ್? ಧೀರಜ್, ಐ ಟೆಲ್ ಯು, ಈ ಮದುವೆ ಅನ್ನೋದು ಇಟ್ ಈಸ್ ಜಸ್ಟ್ ಫಾರ್ ಕನ್ವೀನಿಯನ್ಸ್. ಬೆಳೆಯೋದಕ್ಕೆ ಒಂದು ಸದಾವಕಾಶ. ನಾನು ನಿಮ್ಮಮ್ಮನ ಯಾಕೆ ಮದುವೆ ಆದೆ ಗೊತ್ತಾ? ನಿನ್ನ ಸದಾನಂದನ ಮನೆ ನೋಡಿದ್ಯಲ್ಲ, ಹಳೆ ಮನೆ. ಆದರೆ ಆ ಮನೆ ಮುಂದೆ ಇರೋ ಜಾಗ, ಮನೆ ಹಳೆದು. ಆದರೆ ಇವತ್ತು ಆ ಖಾಲಿ ಜಾಗ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಐ ಟೆಲ್ ಯು, ಇಟ್ಸ್ ಎ ಗೋಲ್ಡ್ ಮೈನ್. ಗೋಲ್ಡ್ ಮೈನ್. ಡ್ಯಾಡ್, ನನಗೆ ಮಂದಾರನ್ ನೋಡಿದ್ರೆ ಯಾವುದೇ ರೀತಿ ಫೀಲಿಂಗ್ಸ್ ಬರ್ತಾ ಇಲ್ಲ. ಅವಳನ್ನ ನನ್ನ ಹೆಂಡತಿ ಸ್ಥಾನದಲ್ಲಿ ಊಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಡ್ಯಾಡ್. ಯು ಆರ್ ಎ ಫೂಲ್ ಐಸೆ. ಧೀರಜ್, ನೀನು ಅಮೆರಿಕದಲ್ಲಿದ್ದೋನು, ಅಮೆರಿಕದಲ್ಲಿ ಓದಿರೋನು. ನೀನು ಮದುವೆನ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ನೋಡು. ಗೃಹಿಣಿ ಗೃಹ ಮುಚ್ಯತೆ. ನಮ್ಮ ಭಾರತದಲ್ಲಿ ಗೃಹಿಣಿ ಸ್ಥಾನ ಮನೆಯಲ್ಲಿ. ಮನೆ, ಮಕ್ಕಳು, ವ್ರತ, ಆಚರಣೆ, ಆಸ್ತಿ ಪಾಸ್ತಿ ಇಷ್ಟಕ್ಕೆ ಮಾತ್ರ ಸೀಮಿತ. ಅದಕ್ಕೆ ಮೇಲಿಲ್ಲ. ಮಂದಾರ ಅದಕ್ಕೆ ತಕ್ಕ ಹಾಗಿದ್ದಾಳೆ. ಅವಳನ್ನು ಹಾಗೆ ಅವರು ಬೆಳೆಸಿದ್ದಾರೆ ಕೂಡ. ನಿನ್ನ ಜೀವನದಲ್ಲಿ ಅವಳು ಪಾತ್ರ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಮುಂದಿಂದು ನಾನು ಹೇಳಕ್ಕಾಗೋದಿಲ್ಲ. ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಡ್ಯಾಡ್, ವಾಟ್ ಯು ಮೀನ್? ಬಿಚ್ ಹೇಳೋದು ಬೇಡ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಿನಗೆ ಹೆಂಡತಿ ಸಿಗ್ತಾಳೆ, ನಿನ್ನ ಕೆರಿಯರ್ಗೆ ಬೇಕಾದ ಸಪೋರ್ಟ್ ಸಿಗುತ್ತೆ, ಫೈನಾನ್ಷಿಯಲ್ ಬ್ಯಾಕಪ್ ಸಿಗುತ್ತೆ. ಧೀರಜ್, ನೀನು ದಯವಿಟ್ಟು ನನ್ನ ಲೈನಲ್ಲಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡು. ಆಗ ನಿನಗೆ ಈ ಮದುವೆ ಬೇಕೇ ಬೇಕು ಅನ್ಸುತ್ತೆ, ಅನಿವಾರ್ಯ ಕೂಡ ಆಗತ್ತೆ. ನೀವು ಈ ರೀತಿ ಯೋಚನೆ ಮಾಡಿದಿರಾ ಅಂತ ನನಗೆ ಅನಿಸ್ಲೇ ಇಲ್ಲ. ಈ ರೀತಿನೂ ಆಲೋಚನೆ ಮಾಡಬೇಕು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಜೊತೆಲಿ ಸ್ವಲ್ಪ ಶಾಕು ಆಗ್ತಾ ಇದೆ. ಓಕೆ ಡ್ಯಾಡ್, ನನಗೆ ಸ್ವಲ್ಪ ಟೈಮ್ ಕೊಡಿ ಹ್ಞೂ ಅಂತ ಹೇಳೋದಕ್ಕೆ. ನಾನು ಪ್ರಿಪೇರ್ ಆಗಬೇಕಲ್ವಾ? ಫೈನ್, ಐ ಆಮ್ ಹ್ಯಾಪಿ. ಐ ಆಮ್ ವೆರಿ 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 ಹ್ಯಾಪಿ. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ಈ ವಿಷಯನ ನಿಮ್ಮ ತಾಯಿ ಮುಂದೆ ಪ್ರಸ್ತಾಪ ಮಾಡಬೇಡ. ಅದನ್ನು ಅವಳ ಹತ್ರ ನಾನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ನಾನು ನಿರ್ಧಾರ ಮಾಡ್ತೀನಿ. ಇನ್ನು
ದಾಮಿನಿ ವಿಷಯ. ಅದನ್ನ ಹಾಯ್ ಬೇಬಿ, ಹಾಯ್ ಬೇಬಿ. ಹಲೋ, ವಾಟ್ ಈಸ್ ದಿಸ್? ನಾನು ನಿನ್ನ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ನೀನು ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದೆಯಾ? ಬೈದ ಬಾಯ್, ನಿಂಗೊಂದು ಹೊಸ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಾ? ಯಾವುದು? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಧೀರಜ್ ಮದುವೆ ಬಗ್ಗೆ ಹೇಳ್ತಾ ಇದ್ದೀನಿ ಮೇಡಮ್ನವರೇ. ಆ ವಿಷಯ ಆಗಲ್ಲ ಅಂತ ಹೇಳಾಯ್ತಲ್ಲ. ನೋಡಿ ಡ್ಯಾಡ್, ಆ ವಿಷಯದಲ್ಲಿ ನಮ್ಮಿಬ್ಬರ ಒಪಿನಿಯನ್ ಒಂದೇ. ದಟ್ಸ್ ಗ್ರೇಟ್, ಐ ಲೈಕ್ ಇಟ್. ನಿಮ್ಮಿಬ್ಬರ ಅಭಿಪ್ರಾಯನೂ ಒಂದೇ ಆಗಿರಬೇಕು ಅಂದರೆ ನೀವು ನಾನು ಹೇಳ್ದಾಗ ಕೇಳಬೇಕು. ಧೀರಜು ಮಂದಾರನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ವಾಟ್? ನಾನು ನಂಬಲ್ಲ ಬೇಬಿ. ಈಗ ನಿನಗೆ ನಂಬಿಕೆ ಬರಬೇಕು ಅಂದರೆ ನಿಮ್ಮ ಅಣ್ಣನೇ ಕರೆದು ಕೇಳಿಸ್ಲಾ? ಬೇಡ, ಅವನೇನು ಕರೆಯೋದು ಬೇಕಾಗಿಲ್ಲ. ನೀವೇನೋ ಹೇಳಿದ್ದೀರಾ, ಅವನು ಹೇಗೆ ಒಪ್ಕೊಂಡ ಇದಕ್ಕೆ? ಈ ಮದುವೆಯಿಂದ ಅವನಿಗೇನೋ ಲಾಭ ಆಗತ್ತೆ ಅಂತ ಅವನಿಗೆ ಮನದಟ್ಟಾಯ್ತು, ಅದಕ್ಕೆ ಒಪ್ಕೊಂಡು. ಮಂದಟ್ಟಾಯ್ತು ಇಲ್ಲ ನೀವು ಹೇಳಿ ಮಂದಟ್ ಮಾಡಿಸಿದ್ರ? ನಾನೇ ಮನದಟ್ಟು ಮಾಡಿಸ್ದೆ. ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ತಿದ್ದಿ ಬುದ್ಧಿ ಹೇಳಬೇಕಾದೋ ತಂದೆ ಆದ ನನ್ನ ಕರ್ತವ್ಯ. ಏನ್ ಬುದ್ಧಿ ಹೇಳಿದ್ರಿ ಅವನ್ಗೆ? ಹೇಳ್ತೀನಮ್ಮ, ಎಲ್ಲ ನಿನಗೆ ಹೇಳ್ತೀನಿ. ಈಗ ನಿನ್ನ ಒಪಿನಿಯನ್ ಏನು ಅದನ್ನು ಹೇಳು. ಅಲ್ಲ ಡ್ಯಾಡ್, ಅಟ್ಲೀಸ್ಟ್ ಯು ಸೀನ್ ಹಿಮ್ ಒನ್ಸ್. ಒಳ್ಳೆ ಪೆದ್ದನ್ ತರ ಕಾಣಿಸ್ತಾನೆ, ಸರಿಯಾದೊಂದು ಡ್ರೆಸ್ ಸೆನ್ಸು ಇಲ್ಲ. ಹೋಗಿ ಹೋಗಿ ಅವನು ನಾನ್ ಮದ್ವೆ ಆಗೋದ ನೆನ್ಸ್ಕೊಂಡ್ರೇನೆ ಅಸಹ್ಯ ಆಗತ್ತೆ. ಬೇಬಿ, ಇದೇನಂತ ದೊಡ್ಡ ಸಮಸ್ಯೆ ಏನಲ್ಲಮ್ಮ. ನಿನಗೆ ಹೇಗೆ ಬೇಕೋ ಹಾಗೆ ಅವನನ್ನು ಬದಲಾಯಿಸ್ಕೋಬಹುದು. ಗಣೇಶ ಎಲ್ಲಿ? ಜೇಡಿ ಮಣ್ಣಲ್ಲಿ. ಆದರೆ ಗಣೇಶನ್ ಮಾಡೋದಕ್ಕೆ ಜೇಡಿ ಮಣ್ಣಂತೂ ಬೇಕೇ ಬೇಕು. ಗಣೇಶ ಮಾಡೋನು ಅವನಿಗೆ ಹೇಗೆ ಬೇಕೋ ಹಾಗದನ್ನು ಮೋಲ್ಡ್ ಮಾಡ್ಕೊಳ್ತಾನಷ್ಟೇ. ನೋಡೋ, ಗಣೇಶನ್ ಸೊಡ್ಡನ್ನ ಬಲಕ್ಕೂ ಇಡ್ಬೋದು, ಎಡಕ್ಕೂ ಇಡ್ಬೋದು. ಗಣೇಶನ್ ಕೂಡಿಸ್ಲೂಬೋದು, ನಿಲ್ಲಿಸ್ಲೂಬೋದು. ಮೋರ್ ದೆನ್ ಎವ್ರಿಥಿಂಗ್ 6 ಇಂಚ್ ಗಣೇಶನ್ನು ಮಾಡ್ಬೋದು, 6 ಅಡಿ ಗಣೇಶನ್ನು ಮಾಡ್ಬೋದು. ಐ ಆಮ್ ರೈಟ್? ನಂಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ರಾ? ನೀವೇನೋ ಮಾಡಿದ್ದೀರಾ, ಅದಕ್ಕೆ ಧೀರಜ್ ಒಪ್ಕೊಂಡಿರೋದು. ನಾನು ಅವನಿಗೆ ನೀನು ಮಂದಾರನ ಮದುವೆ ಆದರೆ ಅವ್ರ ಮನೆ ಮುಂದೆ ಇರೋ ಸೇಟು ನಿನಗೆ ಸಿಗುತ್ತೆ ಅಂತ ಹೇಳಿದೆ ಅಷ್ಟೇ. ಡು ಯು ನೋ ಇಟ್ಸ್ ಕಾಸ್ಟ್? ಜಸ್ಟ್ 1 crore rupees. 1 ಕೋಟಿ ರೂಪಾಯಿ. ಓಹೋ, ಸೈಟ್ ಕೊಡ್ತಾರ ಅಂತ ಇದಕ್ಕೆ ಒಪ್ಕೊಂಡ? ಪರವಾಗಿಲ್ಲ, ಒಳ್ಳೆ ಡೀಲೆ. ವೆರಿ ರೈಟ್. ಆದರೆ ಡೀಲ್ ಇನ್ನೂ ಕುದುರಿಲ್ಲ. ಕುದುರಿಸ್ತೀನಿ, ಸಮಯ ನೋಡ್ಕೊಂಡು ಡೀಲ್ ಕುದುರಿಸ್ತೀನಿ ಅಂತ ನಾನು ಧೀರಜಿಗೆ ಮಾತ್ಕೊಟ್ಟಿದ್ದೀನಿ. ಗುಡ್, ವೆರಿ ಗುಡ್, ಒಳ್ಳೇದಾಯ್ತು. ಇದರಿಂದ ಧೀರಜ್ಗೆ 1 ಕೋಟಿ ರೂಪಾಯಿ ಫೈನಾನ್ಷಿಯಲ್ ಬ್ಯಾಕಪ್ ಸಿಕ್ತು, ಆನೆ ಬಲ ಸಿಕ್ಕಂಗಾಯ್ತು. ಆದ್ರೆ ಇದರಿಂದ ನನ್ಗೇನ್ ಸಿಗತ್ತೆ? ಗಗನ್ನ ಮದ್ವೆ ಆದ್ರೆ ಒಬ್ಬ ಪೆದ್ದ ಸಿಗ್ತಾನೆ. ಈಸ್ ಆಫ್ಟರ್ ಆಲ್ ಅ ಗುಮಾಸ್ತ. ಅವ್ರ ಜೊತೆಗೆ ಅತ್ತೆ ಮಾವ, ಆಮೇಲೆ 3 ಜನ ನಾದ್ನೀರು. ಅವ್ರ ಮಧ್ಯೆ ನಾನ್ ನೇಣ್ ಹಾಕೋಬೇಕಾಗತ್ತೆ. ಬೇಡಪ್ಪ, ಅವ್ರ ಸವಾಸನೇ ಬೇಡ. ತಮಿನಿ, ನೀನು ಯೋಚನೆ ಮಾಡ್ತಾ ಇರೋ ರೀತಿ ಎಲ್ಲೋ ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆ. ಅತ್ತೆ ಮಾವ ಅವ್ರು ತುಂಬ ಒಳ್ಳೆಯವರು, ಜೊತೆಗೆ ಗೊತ್ತಿರೋರು. ನೀನು ಒಳ್ಳೆ ಹೆಣ್ಣು ಅಂತ ಅವ್ರು ನಿನಗೆ ಮಣೆ ಹಾಕ್ತಾರೆ. ಇನ್ನು ನಾದ್ನೀರು ಪಾಪ ಇನ್ನೂ ಓದ್ತಾ ಇದ್ದಾರೆ. ಓದಿ ಅವ್ರವ್ರ ಪಾಡ್ಗವ್ರವ್ರ ಕೆಲಸ ಮಾಡ್ಕೊಂಡು ಅವ್ರವ್ರ ಪಾಡ್ಗವ್ರು ಹೋಗ್ತಾರೆ. ಜೊತೆಗೆ ಈಗಿನ ಕಾಲದಲ್ಲಿ ಒಳ್ಳೆ ಹೆಣ್ಮಕ್ಳು ಸಿಗೋದೇ ಕಷ್ಟ ದಾಮಿನಿ. ಯಾರಾದರೂ ಅವರನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ, ಬಿಕಾಸ್ ಅವ್ರು ತುಂಬ ಒಳ್ಳೆಯವರು. ಅದಕ್ಕೆ ಆದ್ರೆ ಗಗನ್ನ ನಾನ್ ಸಾಕ್ಬೇಕಲ್ವಾ? ಬೇಬಿ ಸಾಕು, ಅದರಿಂದ ನಿನಗೆ ಒಳ್ಳೇದಲ್ವಾ? ಜಸ್ಟ್ ಥಿಂಕ್, ನೀನು ಕೂತ್ಕೊಂಡ್ರೆ ಕೂತ್ಕೊಳ್ತಾನೆ, ನಿಂತ್ಕೊಂಡ್ರೆ ನಿಂತ್ಕೊಳ್ತಾನೆ. ಅದು ಬಿಟ್ಟು ನೀನು ಯಾರೋ ಗುರುತು ಪರಿಚಯ ಎಲ್ಲ ತರೋದನ್ನ ಮದುವೆ ಮಾಡ್ಕೋ, ಅವ್ನು ಕುಡ್ಕೊಂಡು ಬರಲಿ. ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡೋದ್ರೆ ಏನು ಮಾಡ್ತಿ? ಡ್ಯಾಡಿ, ಚೆನ್ನಾಗೇ ಮಾತಾಡ್ತೀರಾ. ಇದರಿಂದ ಧೀರಜ್ಗೆ 1 ಕೋಟಿ ರೂಪಾಯಿ ಆಸ್ತಿ ಸಿಗತ್ತೆ, ನನ್ಗೇನ್ ಸಿಗತ್ತೆ? ವೆರಿ ಗುಡ್ ಕ್ವಶನ್ ಮಗಳೇ.
ಆ ಬಿಲ್ಡಿಂಗ್ ಮತ್ತೆ ಖಾಲಿ ಜಾಗ ಇದೆಯಲ್ಲ, ಅದರ ಡೈಮೆನ್ಷನ್ ಎಷ್ಟು ಗೊತ್ತಾ ನಿನಗೆ? 120/80 ಅಂದರೆ 9600 ಚದರಡಿ. ಅದರಲ್ಲಿ 2400 ಚದರಡಿ ನಿಮ್ಮ ಅಣ್ಣನ ಪಾಲಕ್ಕೆ ಬಿಟ್ಬಿಡು. ಇನ್ನು ಉಳಿದಿದ್ರಲ್ಲಿ ಇನ್ನೂ 2400 ಅಡಿ ಗಗನ್ ಪಾಲು. ಇದು ಹೋದ್ಮೇಲೂ 1200 ಅಡಿ ರೋಡಿಗೆ ಬಿಟ್ಬಿಡು. ಇನ್ನು ಉಳ್ಕೊಳ್ಳೋದು 3600 ಚದರಡಿ. ಅದರಲ್ಲಿ 3 ಪಾಲು 1200 × 3 3 ಜನ ಹೆಣ್ಣುಮಕ್ಕಳಿಗೆ ಕೊಟ್ಬಿಡು. ನನ್ನೇನು ಕುರಿತ ತಿಳ್ಕೊಂಡಿದ್ದೀರಾ ನೀವೆಲ್ಲ? ನಾನು ಇದನ್ನೆಲ್ಲ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿರೋದು. ವಿತ್ ಆಲ್ ದಿಸ್ ನಂದು ಒಂದು ಆಫರ್. ಏನದು? ಅದನ್ನು ಹೇಳ್ಬಿಡಿ. ಬೇಬಿ, ಈಗ ಧೀರಜ್ ಕಂಪನಿ ಫ್ಲೋಟ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಅವನೇ ಚೇರ್ಮನ್ ಆಗಿರ್ತಾನೆ. ಇನ್ನು MD ಯಾರನ್ನು ಮಾಡಕ್ಕೆ ಸಾಧ್ಯ? ಯು ಗಾಟ್ ಕ್ವಾಲಿಫಿಕೇಶನ್. ನಿನ್ನನ್ನು ಬಿಟ್ಟು ನಾವು ಬೇರೆಯವ್ರಿಗೆ ಆ ಕೆಲಸ ಕೊಡೋಕ್ಕೆ ಸಾಧ್ಯನಾ? ಎಲ್ಲದ್ರ ಜೊತೆಗೆ ನಿನಗೆ ಒಂದು ಒಳ್ಳೆ ಸಂಬಳ ಕೊಡ್ತಾನೆ, ಪ್ಲಸ್ ಒಂದು ಒಳ್ಳೆ ಕಾರು, ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಏನು ನೀರ್ನಲ್ಲಿ ಚಿತ್ರ ಬರೀತಿದ್ದೀರಾ? ಇದೆಲ್ಲ ಆಗತ್ತಾ? ಆಗಲ್ವಾ? ಯಾಕಾಗಲ್ಲ ಬೇಬಿ? ನಾನು ಹೇಳಿದ್ರಲ್ಲಿ ಏನಾದರೂ ಉತ್ಪ್ರೇಕ್ಷೆ ಇದೆಯಾ, ಅಥವಾ ನಾನೇನಾದರೂ ಜಂಬ ಕಚ್ಕೊಳ್ತಾ ಇದ್ದೀನ? ನಿನಗೇನಾದರೂ ಹಾಗನ್ಸಿದ್ರೆ ಹೇಳು, ನಾನೇ ಬೇಡ ಅಂದ್ಬಿಡ್ತೀನಿ. ಅಂತೂ ಕೊಟ್ಟು ತರೋದ್ರ ಹಿಂದೆ ಇಷ್ಟೆಲ್ಲ ಪ್ಲಾನ್ ಇದೆ ಅಂತ ಗೊತ್ತಿರಲಿಲ್ಲ. ನಾನೇನೋ ಪಾಪ ಸಂಬಂಧಿಕರು, ಅದಕ್ಕೆ ಸಂಬಂಧ ಬೆಳೆಸ್ತಿದ್ದೀರಾ ಅನ್ಕೊಂಡೆ. ಅಂದ್ಕೊಳ್ಳಿ, ಎಲ್ಲರೂ ಹಾಗೆ ಅನ್ಕೊಳ್ಳಿ, ಅದು ನಮಗೆ ಒಳ್ಳೇದು ಬೇಬಿ. ಈಗ ನಿಮ್ಮಮ್ಮನೂ ಹಾಗೆ ಅನ್ಕೊಂಡಿದ್ದಾಳೆ, ಅನ್ಕೊಂಡಿರ್ಲಿ ಬಿಡು. ಹಾಗಾದ್ರೆ ಅಮ್ಮನ ನೀವು ಕಾನ್ಫಿಡೆನ್ಸಿಗೆ ತಗೊಂಡಿಲ್ಲ ಅಂತ ಹೇಳಿ. ನೋ, ನೆವರ್. ನೀನು ಅಷ್ಟೇ ನಿಮ್ಮಮ್ಮನ ಹತ್ರ ಎಲ್ಲಾದರೂ ಹೇಳಕ್ಕೆ ಹೋಗ್ಬಿಟ್ಟಿಯಾ, ಕೆಲಸ ಪೂರ್ತಿ ಕೆಟ್ಟೋಗುತ್ತೆ. ಓಕೆ, ನಾವ್ ಯು ಟೆಲ್ ಮೀ, ನಿನ್ನ ಡಿಸಿಷನ್ ಏನು? ಟೆಲ್ ಮೀ. ಓಕೆ, That's like a good girl. ಪುಟಿ, ಗುರುವಾರ ದಿನ ಚೆನ್ನಾಗಿದೆ, ಮುಹೂರ್ತ ಇಟ್ಕೊಂಬಿಡಿ ಅಂತ ಹೇಳ್ಬಿಡ್ಲಾ? ಅಂತೂ ನೀವೆಲ್ಲ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀರಾ. ಮಂದರ, ಇದೇನ ಇನ್ನೂ ಪೇಪರ್ ಓದ್ತಾ ಕೂತ್ಕೊಂಡ್ಬಿಟ್ಟೆ? ಕಾಲೇಜ್ ಗೊತ್ತಾಗ್ಲಿಲ್ವಾ? ಇಲ್ಲ ಮ್ಯಾಮ್, ಇವತ್ತು ಕಾಲೇಜಿಗೆ ರಜಾ ಹಾಕಿದ್ದೀನಿ. ಅದೇನು ಇದ್ಕಿದ್ದಾಗೇನೆ ರಜಾ ಇವತ್ತು? ಏನಿಲ್ಲ, ಇವತ್ತು ನನ್ನ ಫ್ರೆಂಡ್ ತಂಗಿ ಎಂಗೇಜ್ಮೆಂಟ್ ಅಂತೆ, ಬಾ ಅಂತ ಕರೆದಿದ್ದಾಳೆ. ಓ, ಮಂದರ, ಯಾರ್ದೇ ಕಾರು ನಮ್ಮನೆ ಮುಂದೆ ನಿಲ್ತಲ್ಲ? ಧರ್ಮಪಾಲ್ ಅವ್ರ ಕಾರ್ ಇದ್ದಾಗಿದೆ. ಇವ್ರು ಯಾಕೆ ಬೆಳಗ್ಗೆ ಬೆಳಗ್ಗೆ ನಮ್ಮನೆಗೆ ಬಂದರು? ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಸರ್. ಏನಮ್ಮ ಮಂದಾರ, ಚೆನ್ನಾಗಿದೆಯಾ? ಏನೋ ತಮ್ಮ ದಯೆಯಿಂದ ಚೆನ್ನಾಗಿದೆ ಸರ್. ಹೌದು, ಎಲ್ಲಿ ಮೇಸ್ಟ್ ಕಾಣಿಸ್ತಾ ಇಲ್ಲ? ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅಂದಾಗೆ ಏನು ತಗೋತೀರಾ ಸರ್? ಕಾಫಿ, ಟೀ? ಟೀಗಿಂತ ಕಾಫಿನೇ ಚೆನ್ನಾಗಿರುತ್ತೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಕಾಫಿನೇ ಇರಲಿ. ಆಯ್ತು ಅಮ್ಮ. ಮಾಡ್ತೀನಿ. ಹಾಂ, ಸಕ್ಕರೆ ಬೇಡ ಅಮ್ಮ, ಸಕ್ಕರೆ ಬೇಡವಂತೆ. ಸರಿಮ್ಮ. ಅಲ್ಲಮ್ಮ, ಎಂಥ ಕೆಲಸ ಕೊಟ್ಟಮ್ಮ, ನಾನೇ ನಿಮ್ಮ ಮನೆವರೆಗೂ ಬರೋ ಹಾಗಾಯ್ತು. ನೀನು ಕಾಲೇಜಿಗೆ ಬರದೇ ಇರೋದು ಎಂಥ ಪ್ರಾಣ ಸಂಕಟಕ್ಕೆ ಸಿಕ್ಕಿದೆ ಗೊತ್ತಾ? ನೀನು ರಾಜೀನಾಮೆ ಕೊಟ್ಟಿದ್ಯಾ ಅಂತ ರೂಮರ್ಸ್ ಹಬ್ಬಿದೆ. ಹಾಗಲ್ಲ ಸರ್, ನಿಮಗೆ ತೊಂದರೆ ಕೊಡಬೇಕು ಅಂತಲ್ಲ. ಖಂಡಿತವಾಗ್ಲೂ ತೊಂದರೆ ನನಗಲ್ಲಮ್ಮ, ನಿನ್ನ ಸ್ಟೂಡೆಂಟ್ಸ್ಗೆ. ನೀನು ಏಕಾಏಕಿ ಕಾಲೇಜ್ ಬಿಟ್ಬಿಟ್ರೆ ನಮ್ಮ ಕಾಲೇಜಿನ ರೆಪ್ಯುಟೇಷನ್ ಏನಾಗಬೇಕು? ಹೌದೇನೆ ಅಮ್ಮ, ನಿನಗೆ ಈ ವಿಷಯ ಎಲ್ಲ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು. ಮಂದಾರ, ಈಗೆಲ್ಲರೂ ನನ್ನ ಬೈತಾ ಇದ್ದಾರೆ ಗೊತ್ತಾ? ಧರಂಪಾಲ್ ಮಗ ಸತ್ಯಪಾಲ್ ಮೇಡಮ್ ತಂಗಿನ ರೇಗಿಸಿದ್ನಂತೆ, ಅದಕ್ಕೆ ಮೇಡಮ್ ರೆಸಿಗ್ನೇಷನ್ ಕೊಟ್ಟರು ಅಂತ ದೊಡ್ಡ ಸುದ್ದಿ. ಹೌದಾ?
ಹಾಗೆಲ್ಲ ಸುದ್ದಿ ಹಬ್ಸಿದಾರ? ಐ ಆಮ್ ಸಾರಿ ಸರ್. ಸಾರಿ ಅಂದರೆ ಸರಿ ಹೋಗಲ್ಲ. ನಡಿ, ಕಾರತ್ತು, ನಾನೇ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಏನೋ ಅವಳ ಫ್ರೆಂಡ್ ತಂಗಿ ಎಂಗೇಜ್ಮೆಂಟ್ ಅಂತೆ, ನಾಳೆ ಬರ್ತಾಳೆ ಬಿಡಿ. ಓಹೋ, ಧರ್ಮಪಾಲ ಸಾಹೇಬ್ರು ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಬಡವರ ಮನೆಗೆ ಭಾಗ್ಯವಂತರು ಬಂದ ಹಾಗೆ ಬಂದಿದ್ದೀರಾ. ಅಷ್ಟು ದೊಡ್ಡ ಮಾತಾಡಬೇಡಿ. ನೀವು ಹೃದಯದಲ್ಲಿ ಶ್ರೀಮಂತರು, ಅದು ಶಾಶ್ವತ. ಆದರೆ ನಾವು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಮಾತ್ರ ಶ್ರೀಮಂತರು. ಯಾವತ್ತು ಕರಗುತ್ತೋ ಏನೋ. ಬಹಳ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು. ನಾವೇನು ಮಾತಾಡಿ ಏನು ಪ್ರಯೋಜನ ಮೇಸ್ಟ್ರೆ? ನಿಮ್ಮ ಮಗಳ ಮುಂದೆ ನಮ್ಮ ಮಾತು ಏನೂ ನಡೆಯೋದಿಲ್ಲ. ನೀವಾದರೂ ಒಂದು ಮಾತು ಹೇಳಿ ಕಾಲೇಜಿಗೆ ಬರೋದಕ್ಕೆ. ನೋಡಮ್ಮ ಮಂದಾರ, ಅವರು ಅಷ್ಟೊಂದು ಹೇಳ್ತಾ ಇದ್ದಾರೆ, ದೊಡ್ಡವ್ರ ಮಾತನ್ನ ತೆಗ್ದಾಕ್ಬಾರ್ದಮ್ಮ. ಅಪ್ಪ, ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಿಬಿಡಿ. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ನಾನು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ತೀರ್ಮಾನ ತಗೊಂಡಿಲ್ಲ ಅನ್ಕೊಮ್ಮ, ಅದೇನು ಅರ್ಜುನ್ ನನ್ನ ಬಾಣನೇ ಉಪಸಂಹರಿಸೋಕ್ಕಾಗೋದಿಲ್ಲ ಅನ್ನೋದಕ್ಕೆ. ನೀನು ಒಂದು ಖಾಲಿ ಹಾಳೆಲ್ಲಿ ಸೈನ್ ಮಾಡಿಕೊಡ್ತೀಯ, ನಾನು ಅದನ್ನು ಹರಿದು ಬಿಸಾಕ್ತೀನಿ. ಅದೆಲ್ಲ ಯಾಕಮ್ಮ? ನೀನು ರಾಜೀನಾಮೆ ಕೊಟ್ಟಿಲ್ಲ, ಅದೆಲ್ಲ ಸುಳ್ಳು ಸುದ್ದಿ ಅಂತ ನಾನೇ ಕಾಲೇಜಲ್ಲಿ ಸಮಾಧಾನ ಮಾಡ್ತೀನಿ. ಮೇಸ್ಟ್ರೆ, ರಾಜಕಾರಣಿಗಳು ನಾವು ರಾಜೀನಾಮೆ ಎಷ್ಟು ಸಲ ಕೊಡಲ್ಲ. ರಾಜೀನಾಮೆ ಕೊಡೋದು ಯಾಕೆ? ಹೆದರ್ಸೋಕೆ. ಆದರೆ ಏನು ಮಾಡ್ತೀವಿ ಮೇಸ್ಟ್ರೆ? ಕೊಡೋವ್ರ ಕೈ ಕೊಡಲ್ಲ. MLA ರಾಜೀನಾಮೆನ ಸ್ಪೀಕರ್ ಕೈಲಿ ಕೊಡ್ತಾನ? ಮಿನಿಸ್ಟ್ರು ರಾಜೀನಾಮೆನ ಚೀಫ್ ಮಿನಿಸ್ಟರ್ ಕೈಲಿ ಕೊಡ್ತಾನ? ಇಲ್ಲ, ಪಾರ್ಟಿ ಪ್ರೆಸಿಡೆಂಟ್ ಕೈಲಿ ಕೊಡ್ತಾನೆ. ಪಾರ್ಟಿ ಪ್ರೆಸಿಡೆಂಟ್ ಎಲ್ಲಿ ಚೀಫ್ ಮಿನಿಸ್ಟರ್ ಕೊಟ್ಬಿಡ್ತಾರೋ ಅಂತ ಹೆದರಿ ಇವರೇ ಪ್ರೆಸ್ ಅವ್ರನ್ನ ಕರೆಸಿ ಅದೆಲ್ಲ ಸುಳ್ಳು ಸುದ್ದಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಮಿನಿಸ್ಟ್ರೇ. ಆದರೆ ನಾವು ರಾಜಕಾರಣಿಗಳಲ್ವಲ್ಲ ಸರ್. ಮಂದಾರ ಯಾಕೆ ಹಿಂಜರಿತಾ ಇದ್ದಾಳೆ ಅಂದರೆ, ಮುಂದೆ ನಗೆ ಪಾಟ್ಲಿಗೆ ಈಡಾಗ್ತೀನೋ ಏನೋ ಅನ್ನೋ ಭಯ ಅವಳಿಗೆ. ಏನೂ ಆಗೋದಿಲ್ಲ ಮಿಸ್ಟ್ರೆ. ದಯವಿಟ್ಟು ನಿಮ್ಮ ಮಗಳನ್ನ ನೀವೇ ಒಪ್ಪಿಸಿ. ಕೇಳಿದೆಯೇನಮ್ಮ ಅವ್ರ ಮಾತನ್ನ? ಹಠ ಮಾಡಬೇಡಮ್ಮ, ಒಪ್ಕೊಳ್ಳಮ್ಮ, ನನ್ನ ಮಾತನ್ನು ಕೇಳು. ನಿನ್ನ ಮಾತು ನಾನು ಯಾವಾಗ ಆಗಲ್ಲ ಅಂದಿದ್ದೀನಿ. ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಬಲವಂತ ಮಾಡಬೇಡ. ನಾನು ಬಲವಂತ ಮಾಡಿದರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಮೇಡಮ್. ದಯವಿಟ್ಟು ನಡೆದಿರೋ ಘಟನೆನ ಮರೆತು ಮತ್ತೆ ಕಾಲೇಜಿಗೆ ಬನ್ನಿ ಮೇಡಮ್. ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಯಾಕೆ ಮೇಡಮ್ ಏನು ಮಾತಾಡ್ತಾ ಇಲ್ಲ? ನೋಡಿ, ನನ್ನ ಮೇಲೆ ಕೋಪದಿಂದ ನೀವು ಕಾಲೇಜಿಗೆ ಬರಬಾರ್ದು ಅಂತ ಸ್ಟ್ರೈಕ್ ಮಾಡ್ತಾಯಿದ್ರೆ ನಾನು ಇನ್ಮೇಲೆ ಕಾಲೇಜ್ಗೆ ಬರಲ್ಲ ಮೇಡಮ್. ನಿಮಗೆ ಮುಖ ಕೂಡ ತೋರಿಸೋದಿಲ್ಲ. ಪಶ್ಚಾತ್ತಾಪಕ್ಕಿಂತ ಬೇರೊಂದು ಪ್ರಾಯಶ್ಚಿತ್ತ ಇಲ್ಲ ಅಂತಾರಮ್ಮ. ಇವು ನಿನ್ನ ಹತ್ರ ಇಷ್ಟೊಂದು ಬೇಡ್ಕೊಂಡ್ರು ನಿನ್ನ ಮನಸ್ಸು ಕರಗಲಿಲ್ಲ ಅಂದರೆ ನೀನು ಇವನನ್ನು ಕ್ಷಮಿಸ್ತೀಯ ಅಂತ ನಿನ್ನನ್ನು ನಂಬ್ಕೊಂಡು ಇಲ್ಲಿವರೆಗೂ ಇವನನ್ನು ಕರ್ಕೊಂಬಂದು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಸರಿಯಮ್ಮ, ನಾವು ಬರ್ತೀವಿ. ಒಂದು ನಿಮಿಷ ಸರ್, ನೋಡಮ್ಮ ಮಂದಾರ. ಅಪ್ಪ, ನಾನು ಕಾಲೇಜಿಗೆ ಹೋಗ್ತೇನೆ.